ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಂಜು ಮಾತಾಡ್ತಾ ಇದ್ದೀನಿ. ರಂಜು ಕಿಚನ್ ಕ್ವೀನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇದು ಅಡುಗೆ ಮಾಡೋದು, ಇದು ನನ್ನ ಮೊದಲನೇ ವಿಡಿಯೋ ಆಗಿರೋದ್ರಿಂದ ನಾನು ಚಾಯ್ಸ್ ಮಾಡ್ಕೊಂಡಿರೋಂಥ ಡಿಶ್ಶು ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಯಾಕೆ ಚಾಯ್ಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ಹೊರಗಡೆ ಸಿಗೋ ಗೋಬಿ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ, ಟೇಸ್ಟಿಯಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ನಾವೇ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮನೆಯಲ್ಲಿ ಗೋಬಿ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್ ಮಾಡೋಣ. ಗೋಬಿ ಮಂಚೂರಿಗೆ ಬೇಕಾಗಿರೋ ಐಟಮ್ಸ್ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಸಾಸ್, ಆಮೇಲೆ ಸೋಯಾ ಸಾಸ್, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕಾರ್ನ್ಫ್ಲೋರ್, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಚಿಲ್ಲಿ ಪೌಡ್ರ್, ಕೊತ್ತಂಬರಿ, ಈರುಳ್ಳಿ, ಧನಿಯಾ ಪೌಡ್ರ್, ಮತ್ತು ಚಿಲ್ಲಿ ಹಸಿಮೆಣಸಿನಕಾಯಿ ಒಂದು 4ರಿಂದ 5, ಆಮೇಲೆ ಸಾಲ್ಟ್, ದೆನ್ ಮತ್ತೆ ಲೈಟಾಗಿ ಸ್ವಲ್ಪ ಪೆಪ್ಪರ್ ಪೌಡ್ರ್, ದೆನ್ ಮೇನ್ ಬೇಕಾಗಿರೋದು ಗೋಬಿ. ನೆಕ್ಸ್ಟ್ ಆಯಿಲ್. ಈ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬೌಲ್ ಇಟ್ಟು ಸ್ವಲ್ಪ ನೀರು ಹಾಕೋಣ. ನೀರು ಸ್ವಲ್ಪ ಕಾಯಬೇಕು. ನೀರು ಬಿಸಿ ಹಾಕಬೇಕು. ಬಿಸಿ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಗೋಬಿ ಹಾಕೋಣ. ಗೋಬಿ ಏನಕ್ಕೆ ಬಿಸಿ ಮಾಡಿಕೊಂಡು ತಗೋಬೇಕು ಅಂತಂತಂದ್ರೆ, ಗೋಬಿಯಲ್ಲಿ ಇರ್ತಕ್ಕಂಥ ಕೀಟಾಣುಗಳೆಲ್ಲ ಹೊರಗಡೆ ಬರ್ತವೆ. ಹಾಗಾಗಿ ಹುಳ ಚಿಕ್ಕದೇನಾದ್ರೂ ಹುಳಗಳ ಏನಾದ್ರೂ ಇದ್ರೆ ಹೊರಗಡೆ ಬರ್ತವೆ. ಅದಕ್ಕಾಗಿನೇ ಗೋಬಿನ ಸ್ವಲ್ಪ ಬೇಯಿಸ್ಕೋಬೇಕು. ಒಂದು 3 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಕುದಿ ಬಂದಿದೆ. ಇನ್ನು ಸ್ವಲ್ಪ ಕುದಿಲಿ. ಈ ಥರ ಕುದಿ ಬಂದಿದೆ ಅಲ್ವಾ? ಸೊ ಇದನ್ನ ಎತ್ತಿ ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ ಗೋಬಿನ. ನೋಡಿ ಫ್ರೆಂಡ್ಸ್, ಇದು ತಗೊಂಡು ಈ ಥರ ಎಲ್ಲ ನೀರೆಲ್ಲ ಎಳಿಬೇಕು ಗೋಬಿಲಿ, ಯಾಕಂದ್ರೆ ನೀರು ಇರಬಾರ್ದು ಅಲ್ವಾ? ಸೊ ಹಾಗಾಗಿ ಈ ಥರ ಎಲ್ಲ ನೀರೆಲ್ಲ ಎಳಿಬೇಕು ಕೆಳಗಡೆ. ಇದು ತಗೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿ ಇರುತ್ತಲ್ಲ. ಸೊ ಇವಾಗ ಎಲ್ಲ ಹೆಲ್ತ್ ಇಶ್ಯೂ ಭಾಳ ಇದಾಗ್ತಿದೆ. ಸೊ ಹಾಗಾಗಿ ಮನೆಗೆ ಮಾಡ್ಕೊಂಡು ತಿನ್ನೋದೇ ಬೆಟರ್. ಬನ್ನಿ ಫ್ರೆಂಡ್ಸ್, ಮ್ಯಾರಿನೇಟ್ ಮಾಡೋಣ. ಮೊದಲನೇದಾಗಿ ಅಕ್ಕಿ ಹಿಟ್ಟು, ಎರಡನೇದು ಮೈದಾ ಹಿಟ್ಟು, ನೆಕ್ಸ್ಟ್ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ, ಅದು ನೋಡ್ಬಿಟ್ಟು ಹಾಕ್ಕೊಳ್ರಿ. ನೆಕ್ಸ್ಟ್ ಚಿಲ್ಲಿ ಪೌಡ್ರ್ 2 ಸ್ಪೂನ್ ಹಾಕ್ತಿದ್ದೀನಿ. ನೆಕ್ಸ್ಟ್ ಧನಿಯಾ ಪೌಡ್ರ್ ಸ್ವಲ್ಪ ಹಾಕ್ತಿದ್ದೀನಿ. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಳ್ಳೋಣ ಟೇಸ್ಟಿಗೋಸ್ಕರ. ಟೊಮೊಟೊ ಸಾಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿದರೆ ಸ್ವಲ್ಪ ಟೇಸ್ಟಿ ಬರುತ್ತಲ್ವ. ಸ್ವಲ್ಪ ಇದು ಖಾರ, ಆವಾಗಲೇ ಖಾರ ಹಾಕಿದ್ದೀವಿ. ಇದನ್ನ ಸ್ವಲ್ಪ ಹಾಕ್ಕೊಳ್ಳೋಣ ಲೈಟಾಗಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳೋಣ. ಈ ಥರ ಎಲ್ಲ ಕೈಯಿಂದಾನೇ ಮಾಡಬೇಕು. ಸ್ವಲ್ಪ ಕೈಯಿಂದ ಮಾಡಿದ್ರೆ ಎಲ್ಲ ಚೆನ್ನಾಗಿ ಇದಾಗುತ್ತಲ್ವಾ. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಇದನ್ನ ಸೈಡಿಗೆ ಎತ್ತಿ ಇಟ್ಕೊಳ್ಳೋಣ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಇದು ಸ್ವಲ್ಪ ಮ್ಯಾರಿನೇಟ್ ಆಗಲಿ. ಮೊದಲನೇದಾಗಿ ಅದು ಗೋಬಿ ಮಾಡ್ಕೊಳ್ಳೋಕ್ಕೆ ಒಂದು ಬೌಲ್ ಇಟ್ಕೊಳ್ಳೋಣ. ಕಾದಿದೆ ಇಲ್ಲ ಅಂತ ನೋಡೋಣ ಫ್ರೆಂಡ್ಸ್. ಆಯಿಲು ಎಣ್ಣೆ ಕಾದಿದೆ. ಇವಾಗ ಗೋಬಿ ಹಾಕೋಣ ಇದ್ರಾಗೆ. ಇದು ಸ್ವಲ್ಪ ಬ್ರೌನ್ ಬರೋವರೆಗೂ ಸ್ವಲ್ಪ ಇದು ಮಾಡೋಣ, ಬೇಯಿಸ್ಕೊಳ್ಳೋಣ ಇದನ್ನ. ನೋಡಿ ಫ್ರೆಂಡ್ಸ್, ಈ ತರ ಕಲರ್ ಬರಬೇಕು. ಆವಾಗಲೇ ಮಾಡಿರ್ತಕ್ಕಂಥ
ಗೋಬಿನ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ವಿ, ಅದರಲ್ಲೇ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ಇವಾಗೆ ಆಯಿಲ್ ಕಾದಿದೆನೋ ನೋಡಿಕೊಂಡು ಸ್ವಲ್ಪ ಮೆಣಸಿನ್ಕಾಯಿ 5ರಿಂದ 4 ಮೆಣಸಿನ್ಕಾಯಿ ಹೆಚ್ಚಿ ಹಾಕ್ಕೊಳ್ಳೋಣ. ನೆಕ್ಸ್ಟು ಈರುಳ್ಳಿ ಹಾಕೋಣ. ಸ್ವಲ್ಪ ಇವೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಬ್ರೌನ್ ಶೇಡಲ್ಲಿ ಬರಲಿ ಇದು. ಸ್ವಲ್ಪ ಇದರಲ್ಲೂ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ, ಇನ್ನೊಂದು ಸ್ವಲ್ಪ. ನೆಕ್ಸ್ಟು ಸೋಯಾ ಸಾಸ್ ಹಾಕೊಳ್ಳೋಣ. ಟೊಮೆಟೊ ಕೆಚಪ್ ಸ್ವಲ್ಪ ಹಾಕೊಳ್ಳೋಣ. ಕಾರ್ನ್ಫ್ಲೋರ್ ತಗೊಂಡು ಇದ್ರಲ್ಲಿ ಹಾಕ್ತಿದ್ದೀನಿ. ಇವಾಗ ಮಾಡಿಟ್ಕೊಂತ ಕಾರ್ನ್ಫ್ಲೋರ್ನ ಇದ್ರಲ್ಲಿ ಹಾಕ್ತಿದ್ದೀನಿ. ಇವಾಗ ಗೋಬಿ ಹಾಕ್ತಿದ್ದೀನಿ ಇದ್ರಲ್ಲಿ. ಈ ತರ ಗೋಬಿ ಹಾಕಿದ್ದೀನಿ. ಈ ತರ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಇದು ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ಇದು. ಈ ತರ ಒಮ್ಮೆ ಮನೇಲಿ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಈಗ ಆಫ್ ಮಾಡಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ರಿ. ಇದರಲ್ಲಿನೇ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ. ಹಾಕೊಂಡು ಮತ್ತೆ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಗೋಬಿ ರೆಸ್ಟೋರೆಂಟ್ ಸ್ಟೈಲ್ ಗೋಬಿ ಮಂಚೂರಿ ರೆಡಿ ಆಗಿದೆ ಫ್ರೆಂಡ್ಸ್. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು. ಬನ್ನಿ ಫ್ರೆಂಡ್ಸ್, ಇದೊಂದು ಬೌಲಲ್ಲಿ ತೆಗ್ದು ಹಾಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿ ಮಾಡೋದು ಹೇಗಂತ ಹೇಳ್ಕೊಟ್ಟಿದ್ದೀನಿ. ಮನೇಲಿ ಮಾಡಿಕೊಂಡು ಟೇಸ್ಟ್ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.